ಸೋಷಿಯಲ್ ಮೀಡಿಯಾ ಸ್ಟಾರ್ ಹಾಗೂ ಬಿಗ್ ಬಾಸ್ ಕನ್ನಡ OTT ಮಾಜಿ ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ಅವರು ಚೆನ್ನಾಗಿ ದುಡ್ಡು ಮಾಡ್ತಿದ್ದಾರೆ. ಅವರ ಹತ್ತಿರ ಅಷ್ಟೊಂದು ಹಣ ಹೇಗೆ ಬರ್ತಿದೆ ಎಂಬ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿರುವ ಟ್ರೋಲ್ಗಳಿಗೆ ಸ್ವತಃ ಸೋನು ಅವರೇ ಮಾಧ್ಯಮಗಳ ಮುಂದೆ ಮುಕ್ತವಾಗಿ ಉತ್ತರ ನೀಡಿದ್ದಾರೆ. ದಯವಿಟ್ಟು ಇದ್ದರೆ ತಂದುಕೊಡಿ, ನನ್ನ ಕಾರ್ ಲೋನ್ ಇರೋದೆಲ್ಲ ಕ್ಲಿಯರ್ ಮಾಡ್ಕೊಳ್ತೇನೆ. ಎಲ್ಲರೂ ಅಂದ್ಕೊಂತಾ ಇರ್ತಾರೆ ಸೋನು ಗೌಡಗೆ 5 ಬಾಯ್ ಫ್ರೆಂಡ್ ಇರ್ತಾರೆ, ಎಲ್ಲರ ಹತ್ತಿರ ಟೋಕನ್ ಹಾಕ್ತಾಳೆ, ಎಲ್ಲರ ಮೈಂಡ್ ನಲ್ಲೂ ಇದೇ ಯೋಚನೆ ಇದೆ. ಐ ಡೋಂಟ್ ಕೇರ್ ಮತ್ತು ಯಾಕೆ ಹಾಗಂದ್ಕೊಳ್ತಿರೋ ಗೊತ್ತಿಲ್ಲ, ಆದರೆ ನಾನು ಏನ್ ಅನ್ನೋದು ನನಗ್ ಮಾತ್ರ ಗೊತ್ತಿದೆ. ನನ್ನ ಫ್ಯಾಮಿಲಿಗೆ, ನನ್ನ ಸುತ್ತಮುತ್ತ ಇರೋರಿಗೆ ಗೊತ್ತು, ಅಷ್ಟು ಸಾಕು ಎಂದು ಸೋನು ಗೌಡ ಅವರು ಹೇಳಿದ್ದಾರೆ. ಇನ್ನು ತಮ್ಮ ಆದಾಯದ ಮೂಲವೇನು ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ನಾವು ತಿಂಗಳುಗಟ್ಟಲೆ ಕಷ್ಟಪಟ್ಟು ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನ ಮಾಡಲ್ವಾ, ಯೂಟ್ಯೂಬ್ ನಿಂದ ಇನ್ಸ್ಟಾಗ್ರಾಮ್ ನಿಂದ ದುಡ್ಡು ಬರುತ್ತೆ. ಸೋಷಿಯಲ್ ಮೀಡಿಯಾ ಎಲ್ಲ ತಾತ್ಕಾಲಿಕ, ಅದನ್ನ ನಾನು ನಂಬ್ಕೊಂಡು ಕೂತಿಲ್ಲ. ಸಂಸ್ಥೆಯೊಂದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೇನೆ, ನನಗೆ ಬೇಕಾದಷ್ಟು ಅಮೌಂಟ್ ಸಿಗುತ್ತೆ, ಆಡ್ ಶೂಟ್ಸ್ ಗಳಿರುತ್ತೆ ಎಂದು ಸ್ವತಃ ಹೇಳಿದ್ದಾರೆ. ಹೊಸ ಕಾರಿನ ಬಗ್ಗೆ ಮಾತನಾಡಿದ ಸೋನು ಗೌಡ, ಕಾರು ಈಗ ಓಡಾಡೋಕೆ ಬೇಕು ಅಲ್ವಾ, ಕ್ಯಾಬ್ಗೆ ದುಡ್ಡು ಸುರಿದು ಸುರಿದು ಸಾಕಾಗೋಗಿದೆ, ನನ್ನದು ಅಂತ ಒಂದು ಕಾರು ಇರಬೇಕು ಅಲ್ವಾ, ನನಗೆ ಕಿಯಾ ಕಾರು ತಗೊಳ್ಬೇಕು ಅಂತ ತುಂಬಾ ಆಸೆ ಇತ್ತು ಅಂತ ಹೇಳ್ತಾ, ಹಾಗಾಗಿ ತಗೊಂಡಿದ್ದೇನೆ, EMI ಅಲ್ಲಿ ಕಾರ್ ತಗೊಂಡಿರೋದು ನಾನು ಅಂತ ತುಂಬಾ ಬೇಸರ ಮಾಡ್ಕೊಂಡು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅವರ ಕಾರ್ ಆನ್ ರೋಡ್ ಪ್ರೈಸ್ ಬಂದು 25 ಲಕ್ಷ ರೂಪಾಯಿ ಆಗಿದ್ರೆ ಟೋಟಲ್ ಆಗಿ ಅವರ ಕಾರಿಗೆ 30 ಲಕ್ಷ ರೂಪಾಯಿ, ಇದನ್ನ ಈಗ 5 ಲಕ್ಷ ಅಷ್ಟೇ ಡೌನ್ ಪೇಮೆಂಟ್ ಮಾಡಿದ್ದೇನೆ, ಇಂದು 25 ಲಕ್ಷ ಕಟ್ಟಬೇಕು, 6 ವರ್ಷ ಲೋನ್ ಇದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಹಾಗಿದ್ರೆ ಇವರ ಈ ಒಂದು ಮಾತಿಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯಾದಂತಹ ಮಾಹಿತಿಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.